ಮನೆಯ ತಂದೆ ತಾಯಿಗಳು ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ಸೇವೆ ಈ ಒಂದು ಸಂಸ್ಥೆಯಲ್ಲಿ ಸಿಗ್ತಾ ಇದೆ. ಈ ಸಂಸ್ಥೆಯನ್ನ ತಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು 4 ತಿಂಗಳಾಯಿತು ನನ್ನ ತಂದೆಯವ್ರನ್ನ ಅಡ್ಮಿಟ್ ಮಾಡಿ. ಈಗ ಅವರಿಗೆ 100 ವರ್ಷ ಕಳೆದು ಈಗ 101ನೇ ವರ್ಷದಲ್ಲಿ ನಡೀತಾ ಇದೆ. ಇಲ್ಲಿ ಬಂದ ಮೇಲೆ ನಮ್ಮ ತಂದೆಯವರಿಗೆ ಸ್ವಲ್ಪ ಇಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ದೇವಾನುದೇವತೆಗಳು ವಾಸಿಸುವ ಸ್ಥಳಗಳಿಗೆ ತಾಮರ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ನಾವು ಈ ದೇವಾನುದೇವತೆಗಳು ವಾಸಿಸುವ ಸ್ಥಳ ಅಂತ ಅನ್ಕೊಂಡೆ ಈ ಹೆಲ್ತ್ ಕೇರ್ನ ಪ್ರಾರಂಭ ಮಾಡಿರೋದು. ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಸ್ಟಾಫ್ಗಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸ್ನಾನ ಮಾಡಿಸ್ತಾರೆ, ಇವರು ಇಲ್ಲಿಯೇ ಸ್ನಾನ ಮಾಡಿಸ್ತಾರೆ, ಅದಕ್ಕೂ ಏನು ತೊಂದರೆ ಇಲ್ಲ. ಎಲ್ಲರೂ ಸಹಕಾರ ಕೊಟ್ಟು ನಮಗೆ ಈ ಸಂಸ್ಥೆಯನ್ನು ಒಂದು ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳೆಸ್ಕೋಕ್ಕೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಇಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಳ್ಳೋಂಥದ್ದು, ಸ್ಟ್ರೋಕ್ ಪೇಷಂಟ್ನ ನೋಡ್ಕೊಳ್ಳೋಂಥದ್ದು ಎಲ್ಲ ಥರ ಸೌಲಭ್ಯತೆ ಇಲ್ಲೇ ಇದೆ. ನಮ್ಮ ತಾಮರ ಹೆಲ್ತ್ ಕೇರ್ಗೆ ಬಂದು ಸೇರಿಸ್ಬೋದು. ನಿಮ್ಗೆ ಎಲ್ಲ ಥರನೂ ನಾವು ಫೆಸಿಲಿಟೀಸ್ನ ನಾವು ಕೊಡ್ತೇವೆ. ಏಜ್ ಆಗಿರ್ತಾರೆ, ಅವರಿಗೆ ಕಾಲು ಏನಾದ್ರು ಏಟಾಗಿರ್ಬೋದು, ಇಲ್ಲಾಂತಂದರೆ ಆ ಮನೇಲಿ ಯಾರೋ ನೋಡ್ಕೊಳ್ಳೋಕ್ಕಿರಲ್ಲ, ಅವಂಥವ್ರನ್ನ ಇಲ್ಲಿಗೆ ಪೇರೆಂಟ್ಸ್ ತಂದು ಸೇರಿಸಿರ್ತಾರೆ ಅವ್ರ ಮನೆಯವರು. ಅವ್ರಿಗೆ ನಾವಿಲ್ಲಿ ಕೇರ್ ಕೊಡೋದು. ಒಂದು ಪೇಷಂಟ್ಗೆ ಅಥವಾ ಒಂದು ರೆಸಿಡೆಂಟ್ಗೆ ಅವ್ರು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಇಟ್ ಈಸ್ ಈಕ್ವಲ್ ಟು ಅವರು ಸ್ವಂತ ಮಕ್ಕಳ ಥರ ಇದ್ದಾರೆ. ಸೊ ಐ ಶುಡ್ ಸೆಲ್ಯೂಟ್ ಟು ಎಂಟೈರ್ ಟೀಮ್ ಆಫ್ ತಾಮ್ರ. ಸೊ ಐ ಶುಡ್ ಬಿ ಹ್ಯಾಪಿ ಟು ಬಿ ಬೀಯಿಂಗ್ ಹಿಯರ್ ಆ್ಯಂಡ್ ದೆನ್ ಗ್ರೇಸ್ ದಿಸ್ ಈವೆಂಟ್ ಆಫ್ ಇನಾಗ್ರೇಷನ್. SLC ಮತ್ತು ಅಚಾನಕ್ಕಾಗಿ ನಾನು ಇಲ್ಲಿ ಬರೋಕಾಗಿ ಬಂತು, ಬರಲೇಬೇಕು. ಇದು ಓಲ್ಡ್ ಏಜು ಸ್ಟೇ ಹೋಮ್ ಥರ ಇರೋದನ್ನ ನೋಡಬೇಕು ಅನ್ನೋದು ಒಂದು ಆಸೆ ಇತ್ತು. ಅದು ಇಲ್ಲಿ ಬಂದ ನನಗೆ ಗೊತ್ತಾಯಿತು, ಇದು ಒಂದು ಮಲ್ಟಿಫೇಸೆಡ್, ಬಹುರೂಪವಾಗಿರ್ತಕ್ಕಂಥ ಎಲ್ಲ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆ ಇರ್ಬೋದು, ಪಾರ್ಶ್ವ ಇರ್ಬೋದು, ಇಂಥರಿಗೆ ಇಲ್ಲಿ ಸರ್ವಿಸ್ ಕೊಡೋದ್ರ ಮುಖಾಂತರ ಒಳ್ಳೆಯ ಇದು ನಾನು ಹೇಳ್ಬೇಕಾದ್ರೆ ಇದೊಂದು ಗೋಲ್ಡನ್ ಸರ್ವಿಸ್ ಅಂತ ಹೇಳ್ತೀನಿ ನಾನು ಇದನ್ನು. ಯಾವುದೇ ಕಾರಣಕ್ಕೆ, ಯಾಕಂದರೆ ಇವತ್ತು ನಮಗೆ ಅಗತ್ಯತೆ ಇರೋದು ಭಾಳ ನಮ್ಮ ಮುಗ್ಧರು ಏನಿದ್ರು, ನಮ್ಮ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿಗಳಾಗಿರ್ಬೋದು, ಅವರು ಒಂದು ನಿಟ್ಟಿನಲ್ಲಿ ಅವರು ಒಂದು ಜೀವನವನ್ನು ಸಾಗಿಸ್ಬೇಕಾದಾಗ ಈ ರೀತಿಯಾಗಿರ್ತಕ್ಕಂಥ ಫೆಸಿಲಿಟೀಸ್ ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಮನೇಲಿ ಎಲ್ಲ ಫೆಸಿಲಿಟೀಸ್ ನಾವು ಕೊಡೋಕ್ಕಾಗಲ್ಲ, ಎಲ್ಲ ಟೈಮ್ನಲ್ಲಿ ನರ್ಸಿಂಗ್ ಕೊಡೋಕ್ಕಾಗಲ್ಲ. ಅಂಥ ಸಂದರ್ಭ ಬಂದಾಗ ಈ ರೀತಿ ಮಾಡ್ತಕ್ಕಂಥ ಒಂದು ಸರ್ವಿಸ್ ಇದೆಯಲ್ಲ, ನಿಜಕ್ಕೂ ಮೆಚ್ಚಬೇಕಾದ ಸರ್ವಿಸು. ಅದು ರೀಸನಬಲ್ಲಾಗೆ ಪ್ರತಿಯೊಬ್ಬ ಬಡವನಿಗೂ ಕೂಡ ಗ್ರಾಸ್ ರೂಟ್ ಲೆವೆಲಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಬಡವನೂ ಕೂಡ ಸ್ಪಂದಿಸ್ತಕ್ಕಂಥ ಒಂದು ಹಾಸ್ಪಿಟಾಲಿಟಿ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಜಕ್ಕೂ ನನಗೆ ಎಲ್ಲ ಪೇಷೆಂಟ್ನ ಎಲ್ಲ ರೂಮನ್ನು ನೋಡ್ಕೊಬಂದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಸರ್ವಿಸ್ನ ನಾನು ಇಲ್ಲಿ ಕಂಡೆ. ನನಗೆ ಅನ್ನಿಸ್ತು ಇದು ಒಳ್ಳೆ ಎಂಥ ಪ್ರಾಜೆಕ್ಟನ್ನು ಇವತ್ತು ಕಾಣ್ತಿದ್ದೀವಲ್ಲ, ಇದು ಮೈಸೂರಿನಲ್ಲಿ ಭಾಳ ರೇರ್ ಅಂತ ಅನ್ಬೋದು. ಮೈಸೂರಿನಲ್ಲಿ ಇದ್ದಾವೆ ಪ್ರಾಜೆಕ್ಟ್ಸ್ಗಳು, ಎಲ್ಲ ಹೋಮ್ಗಳಿದ್ದಾವೆ. ಅದು ಈ ರೀತಿಯಾಗಿರ್ತಕ್ಕಂಥ ವಿತ್ ಬೇರೆದಕ್ಕಿಂತ ಸ್ಪೆಷಲ್ ಸರ್. ಇದು ಏಜ್ ಓಲ್ಡ್ ಆದಮೇಲೆ ಅಕಸ್ಮಾತ್ ಏನಾದ್ರು ಮಲ್ಟಿ ಡಿಸೇಬಲ್ ಆದಾಗ ಅಥವಾ ಮಲ್ಟಿ ಪ್ರಾಬ್ಲಮ್ಸ್ ಆದಾಗ ಅವ್ರಿಗೆ ಸುಮ್ಮನೆ ಹಾಸ್ಪಿಟ್ಲಿಗೆ ಇಟ್ಕೊಂಡು ಬೇರೆ ಬೇರೆ ಹಾಸ್ಪಿಟ್ಲಿಗೆ ಇಟ್ಕೊಂಡು ಸುಮ್ಮನೆ ಅಲ್ಲಿ ಏನಿರೋದಿಲ್ಲ, ಟ್ರೀಟ್ಮೆಂಟ್ ಒಂದ್ಸರಿ ಸ್ಟಾರ್ಟ್ ಆದಮೇಲೆ ಇಸ್ ಆನ್ ಗೋಯಿಂಗ್ ಟ್ರೀಟ್ಮೆಂಟ್ ಅದು. ಆದರೆ ಇಲ್ಲಿ ಆ ಟ್ರೀಟ್ಮೆಂಟ್ ತಕ್ಕಂತೆ ಯಾವ ಬೇಕು ಅಷ್ಟೇ ಕೊಡ್ತಾರೆ ಟ್ರೀಟ್ಮೆಂಟ್, ಹೆಚ್ಚು ಕೊಡೋಕ್ಕಾಗಲ್ಲ ಟ್ರೀಟ್ಮೆಂಟು. ಕಂಪೇರಲ್ಲಿ ಎಕಾನಮಿಯಲ್ಲಿ ಕೂಡ ಇಲ್ಲಿ ಸೇವ್ ಮಾಡ್ಬೋದು, ಸರ್ವಿಸ್ನಲ್ಲಿ ಕೂಡ ಒಳ್ಳೆಯ ಸರ್ವಿಸ್ ಸಿಗುತ್ತೆ. ಹೋಮ್ ಅಟ್ಮಾಸ್ಫಿಯರ್ ಅದು ಭಾಳ ಮುಖ್ಯಲ್ಲಿ. ಮನೆಯ ವಾತಾವರಣ ರೀತಿಯಲ್ಲಿ ಮನೆಯ ತಂದೆ ತಾಯಿಗಳು ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ಸೇವೆ ಈ ಒಂದು ಸಂಸ್ಥೆಯಲ್ಲಿ ಸಿಗ್ತಾ ಇದೆ. ನಿಜಕ್ಕೂ ಇಂಥ ಈ ಸಂಸ್ಥೆಯನ್ನು ತಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ತಾಮರ ಹೆಲ್ತ್ ಕೇರ್ ಅಂತಂದರೆ ವೇರ್ ಗಾಡ್ ರಿಸೈಡ್ಸ್ ಅಂತ, ಅಂದರೆ ದೇವಾನುದೇವತೆಗಳು ವಾಸಿಸುವ ಸ್ಥಳಗಳಿಗೆ ತಾಮರ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ನಾವು ಈ ದೇವಾನುದೇವತೆಗಳು ವಾಸಿಸುವ ಸ್ಥಳ ಅಂತ ಅಂದ್ಕೊಂಡೆ ಈ ಹೆಲ್ತ್ ಕೇರ್ನ ಪ್ರಾರಂಭ ಮಾಡಿರೋದು.
ಇಲ್ಲಿ ನಾವು ವಯೋವೃದ್ಧರು ಅಂತಂದರೆ ವಯಸ್ಸಾಗಿರೋರು ಅಂಥವ್ರನ್ನ, ಮತ್ತು ಪ್ಯಾಲೇಟಿವ್ ಕೇರ್ ಅಂದರೆ ಎಂಡ್ ಸ್ಟೇಜ್ ಕೇರ್ ಆಗಿ ಇಲ್ಲಿರೋವಂಥವ್ರನ್ನ, ಮತ್ತು ಡಿಸಬಿಲಿಟಿ ಅಂದರೆ ಕೈಕಾಲು ಬರದೇ ಇರೋಂಥವ್ರನ್ನ, ಆಮೇಲೆ ಮಾನಸಿಕವಾಗಿ ನೊಂದಿರುವಂಥವ್ರನ್ನೆಲ್ಲ ನಾವು ನೋಡ್ಕೋತಾ ಇದ್ದೀವಿ ಇಲ್ಲಿ. ನಮ್ಮಲ್ಲಿ ಫಿಸಿಯೋಥೆರಪಿ ಸೆಂಟರ್ ಇದೆ, ಮತ್ತು ಡಾಕ್ಟರ್ ವಿಸಿಟ್ ಇದೆ, 24 ಗಂಟೆ ನರ್ಸಸ್ ನೋಡ್ಕೊತಾರೆ. ಆಮೇಲೆ ನಮ್ಮಲ್ಲಿ ವೆಜ್ ಫುಡ್ ಮಾತ್ರ ನಾವು ಪ್ರೊವೈಡ್ ಮಾಡೋದು. AC, TV, ಲಾಂಡ್ರಿ, ಹೌಸ್ ಕೀಪಿಂಗ್ ಫೆಸಿಲಿಟೀಸು ಎಲ್ಲ ಇದೆ ನಮ್ಮಲ್ಲಿ. ಮತ್ತು ಆ್ಯಂಬುಲೆನ್ಸು, ಲ್ಯಾಬ್ ಫೆಸಿಲಿಟೀಸು, ಮೆಡಿಕೇಷನ್ ಫೆಸಿಲಿಟೀಸು, ಎಮರ್ಜೆನ್ಸಿ ಫೆಸಿಲಿಟೀಸು ಎಲ್ಲ ಇದೆ. ಎಲ್ಲಿಗೂ ಹೋಗಬೇಕು ಅಂತ ಏನೂ ಇಲ್ಲ. ಈಗ ಅಂದರೆ ಕೆಲವೊಂದು ಪೇಷಂಟ್ಗಳಿಗೆ ಏನಂತಂದರೆ ಒಂದು ಆಕ್ಸಿಜನ್ ಫೆಸಿಲಿಟಿ ಕೊಡಬೇಕಾಗಿರುತ್ತೆ, ಮನೆಗಳಲ್ಲಿ ಆಕ್ಸಿಜನ್ ಕೊಡ್ಕೊಳಕ್ಕಾಗಲ್ಲ. ಆಮೇಲೆ ಇನ್ನೊಂದ್ಸಲಿ ಕೆಲವೊಬ್ಬರಿಗೆ ಶುಗರಿಂದ ಗಾಯಗಳಾಗುತ್ತೆ, ಗ್ಯಾಂಗ್ರೀನು, ಡಯಾಬಿಟಿಕ್ ಉಂಡು. ಸೊ ಆ ಥರದವ್ರಿಗೂ ಮನೇಲಿ ನೋಡ್ಕೊಳಕ್ಕಾಗಲ್ಲ. ಆವಾಗ ಇಲ್ಲಿ ಸೇರಿಸಿದ್ರೆ ಅವ್ರಿಗೆ ಡೈಲಿ ಡ್ರೆಸ್ಸಿಂಗ್ ಮಾಡೋದು, ಶುಗರ್ ಮಾನಿಟ್ರಿಂಗ್ ಮಾಡೋದೆಲ್ಲ ಮಾಡ್ಕೊತೀವಿ. ಆಮೇಲೆ ಕೆಲವೊಂದು ಕೋಮಾ ಪೇಷಂಟ್ಗಳನ್ನ ಮನೇಲಿ ICU ಇಂದ ಮನೆಗೆ ಕಳಿಸ್ಬಿಡ್ತಾರೆ. ಮನೆಗಳಲ್ಲಿ ನೋಡ್ಕೊಳಕ್ಕಾಗಲ್ಲ, ಟ್ಯೂಬ್ ಫೀಡಿಂಗ್ ಎಲ್ಲ ಇರುತ್ತೆ. ಅಂಥವ್ರನ್ನೆಲ್ಲ ನಾವು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಎಲ್ಲ ಇಲ್ಲಿದೆ. ಎಲ್ಲೂ ಹೋಗಬೇಕು, ಬೇರೆ ಬೇರೆ ಕಡೆಗೆ ಸುತ್ತಬೇಕು ಆ ಥರ ಏನೂ ಇಲ್ಲ. ಮತ್ತು ಜೊತೆಗೆ ನಾವು ಹೋಮ್ ನರ್ಸಿಂಗ್ ಸರ್ವಿಸಸ್ಸು ನಾವು ಕೊಡ್ತಾ ಇದ್ದೀವಿ. ಅಂದರೆ ಮನೆಗಳಲ್ಲೇ ಎಮರ್ಜೆನ್ಸಿ ಕೇರ್ ಮಾಡೋವಂಥದ್ದು. ಈ ಥರ ನರ್ಸಸ್ಗಳನ್ನ ಫಸ್ಟ್ ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ ಥರ ನಾವೇ ಟ್ರೈನ್ ಅಪ್ ಮಾಡಿ ಕೊಡ್ತೀವಿ. ಜೊತೆಗೆ ನಮ್ಮದು ಶಿಕ್ಷಣ ಸಂಸ್ಥೆ ಅಂತ ಮಾಡಿರೋದ್ರಿಂದ ವಾತ್ಸಲ್ಯ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರಸ್ಟ್ ಅಂತ, ಈ ಟ್ರಸ್ಟ್ ಕಡೆಯಿಂದ ಬಡ ಮಕ್ಕಳಿಗೆ ನಾವೇ ಕರೆದು ಉಚಿತವಾಗಿ ಉದ್ಯೋಗಗಳನ್ನ ಕೊಡ್ತಾ ಇದ್ದೀವಿ, ತರಬೇತಿಗಳನ್ನ ನಾವೇ ನೀಡ್ತಾ ಇದ್ದೀವಿ. ಇದ್ರ ಮೂಲಕ ನಿರುದ್ಯೋಗ ಹೋಗಲಾಡಿಸ್ಬೇಕು ಅಂತ. ಇದ್ರ ಜೊತೆಗೆ ನಾವು ಹೊರ ದೇಶಗಳಲ್ಲಿರೋ ಕೆಲವೊಂದು ಫೌಂಡೇಶನ್ಸ್ಗಳ ಜೊತೆಗೆ ಟೈಅಪ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದರೆ ನಮಗೆ ತುಂಬ ಹೆಚ್ಚಿನ ಸಹಾಯ ಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರನೂ ಸ್ವಲ್ಪ ಸಹಾಯ ಮಾಡಿದ್ರೆ ನಮಗೆ ಇದೇ ಥರ ತುಂಬ ಬ್ರ್ಯಾಂಚ್ಗಳನ್ನ ಓಪನ್ ಮಾಡ್ಬೋದು, ತುಂಬ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೋದು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಪೇಷಂಟ್ಸ್ಗಳನ್ನ ನೋಡ್ಕೋಬೇಕು ಅಂತಲೇ ಇದೊಂದು ಸ್ಟಾರ್ಟ್ ಮಾಡಿದ್ದೀವಿ ಸಂಸ್ಥೆನ. ಯಾಕೆ ಅಂತಂದರೆ ಮಕ್ಕಳೆಲ್ಲ ಹೊರದೇಶದಲ್ಲಿರ್ತಾರೆ, ಅಂಥವ್ರಿಗೆ ಮನೆಯಲ್ಲಿ ಅವ್ರ ಮಕ್ಕಳು ನೋಡ್ಕೊಳ್ಳೋ ಅಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಅಂಥವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಸೇರಿಸಿದ್ರೆ ನಾವು ಅವ್ರಿಗೆ ಹೋಮ್ಲಿ ಫೀಲ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೋತಿದ್ದೀವಿ. ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಇಲ್ಲಿ ಅವರ ಅಪ್ಪ ಅಮ್ಮನ ಸೇರಿಸ್ಬೋದು. ಯಾಕೆಂದರೆ ಅವ್ರಿಗೆ ಮನೆ ರೀತಿಯೇ ವಾತಾವರಣ ನಾವು ಕೊಡ್ತಾ ಇದ್ದೀವಿ. ಡೈಲಿ ಡಾಕ್ಟರ್ಸ್ ರೌಂಡ್ಸ್ ಎಲ್ಲ ಇರುತ್ತೆ. ತುಂಬ ಇಲ್ಲಿ ಮಕ್ಕಳು ಕೂಡ ಅಷ್ಟೇ, ಇಲ್ಲಿ ವರ್ಕ್ ಮಾಡ್ತಿರೋವಂಥ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊತಾರೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟು ನಮಗೆ ಈ ಸಂಸ್ಥೆಯನ್ನು ಒಂದು ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳೆಸ್ಕೋಕ್ಕೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಅಲ್ಲದೆ ನಮ್ಮದ್ರಲ್ಲಿ SLC ಮತ್ತು 7th ಸ್ಟ್ಯಾಂಡರ್ಡು ಮತ್ತು PUC ಯಾರೇ ಫೇಲ್ ಆಗಿರೋ ಮಕ್ಕಳು, ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಯಾರೇ ಬಂದರೂ ಕೂಡ ನಾವು ಅವ್ರಿಗೆ ಮಾನವೀಯತೆ ದೃಷ್ಟಿಯಿಂದ ಕೆಲಸವನ್ನು ಉದ್ಯೋಗವನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಫುಡ್ಡು ಮತ್ತು ಅಕಾಮಿಡೇಷನ್ನು ಮತ್ತು ಟ್ರೈನಿಂಗ್ ಕೊಟ್ಟು ನಾವು ಅವ್ರಿಗೆ ಉದ್ಯೋಗವನ್ನು ಕೂಡ ಕೊಡ್ತಾ ಇದ್ದೀವಿ. ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಕ್ಕೆ ಈ ಒಂದು ಸಂಸ್ಥೆ ಉತ್ತಮವಾದ ಸಂಸ್ಥೆ ಅಂತ ನಾನು ಹೇಳ್ತೀನಿ. ನಾನು ಇಲ್ಲಿ ತಾಮರ ಅಂತ ಹೆಲ್ತ್ ಕೇರ್, ಓಲ್ಡ್ ಏಜ್ ಅವ್ರದ್ದು ಹೆಲ್ತ್ ಕೇರ್ ಎಲೈಟ್ನಲ್ಲಿ ನನಗೆ ಒಬ್ಬರು ಕರ್ನಲ್ ರಮೇಶ್ ಅಂತ ಅಡ್ವೈಸ್ ಮಾಡಿ ಈ ಹೆಲ್ತ್ ಕೇರು ಎಲ್ಲ ಮೈಸೂರಿನಲ್ಲಿ ಸ್ವಲ್ಪ ಶ್ರೇಷ್ಠವಾಗಿದೆ, ಚೆನ್ನಾಗಿ ಪೇಷಂಟ್ಸನ್ನ ನೋಡ್ತಾರೆ, ಅವ್ರದ್ದು ಕೇರ್ ಚೆನ್ನಾಗಿದೆ, ಊಟ ವ್ಯವಸ್ಥೆ ಮತ್ತು ಇರೋದಕ್ಕೆ ಈ ಬೆಡ್ಡು ಇಂಥವೆಲ್ಲ ಚೆನ್ನಾಗಿದೆ. ನಾನು 4 ತಿಂಗಳಾಯಿತು ನನ್ನ ತಂದೆಯವ್ರನ್ನ ಅಡ್ಮಿಟ್ ಮಾಡಿ. ಈಗ ಅವರಿಗೆ 100 ವರ್ಷ ಕಳೆದು ಈಗ 101ನೇ ವರ್ಷದಲ್ಲಿ ನಡೀತಾ ಇದೆ. 1 ತಿಂಗಳ ತನಕ ಏನೋ ನಮ್ಗೆ ಗೊತ್ತಾಗೋದಿಲ್ಲ. ಈಗ ಇಲ್ಲಿ ಬಂದ ಮೇಲೆ ನಮ್ಮ ತಂದೆಯವರಿಗೆ ಸ್ವಲ್ಪ ಇಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ವಾತಾವರಣ, ಇಲ್ಲಿಯ ಸ್ಟಾಫು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ. ಸಂಸ್ಥೆ ನಾವು ರೆಫರೆನ್ಸ್ ಮಾಡ್ತೀವಿ. ನಾವು ಯಾಕೆಂದರೆ ನಾವು ಒಂದು ಸರ್ತಿ ಹೇಳಿದ್ಮೇಲೆ ಅದೊಂಥರ ಗುಡ್ ವಿಲ್ ಆದಂಗೆ ಆಯಿತು. ನಾವು ಇನ್ನು ಬೇರೆ ಯಾರೋ ಪೇಷಂಟ್ಸು ನಮ್ಮ ತಿಳಿದವ್ರಿಗೆ ಹೇಳ್ತೀವಿ, ಅಲ್ಲಿ ಸೇರಿಸಿ, ನೀವೇನು ಚಿಂತೆ ಪಡೋದು ಬೇಡ. ಒಂದು ವಾರಕ್ಕೆ 2-3 ದಿವಸನ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಈಗ ನನ್ನ ತಂದೆಯವ್ರನ್ನ ಅವ್ರ ತಂದೆ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಅದರಿಂದ ನಮ್ಮ ತಂದೆಯವ್ರನ್ನ ಅವ್ರ ತಾತಾರವ್ರಿಗೆ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಅವರು ಖುಷಿಯಲ್ಲಿದ್ದಾರೆ, ಈ ಏಜಲ್ಲಾದರೂ ಖುಷಿಯಲ್ಲಿದ್ದಾರೆ. ನಾನು ಹಾಸ್ಪಿಟ್ಲಲ್ಲಿದ್ದೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಸ್ಟ್ರೈಟ್ ಇಲ್ಲಿಗೆ ಬಂದಿದ್ದೇನೆ, ತಾಮರ ಎನ್ಕ್ಲೋಜ್ಗೆ ಬಂದಿದ್ದೇನೆ. ಇಲ್ಲಿ ನನಗೆ ಯಾವ ತೊಂದರೆಯೂ ಇಲ್ಲ. ಊಟ ತಿಂಡಿ ಎಲ್ಲ ಇಲ್ಲಿಯೇ ಸಿಗುತ್ತೆ.
ಡಾಕ್ಟ್ರುಗಳು ಸದ್ಯ ಡೇ ಬರ್ತಾ ಇದ್ದಾರೆ, ಬೆಳಿಗ್ಗೆ ಬರ್ತಾ ಇದ್ದಾರೆ, ಸಾಯಂಕಾಲ ಫಿಸಿಯೋಥೆರಪಿ ಅವರು ಬರ್ತಾ ಇದ್ದಾರೆ. ನನಗೆ ಯಾವ ತೊಂದರೆಯೂ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಸ್ಟಾಫ್ಗಳು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಫುಡ್ ಭಾಳ ಚೆನ್ನಾಗಿದೆ, ಬೆಳಗಿನ ಫುಡ್ ಚೆನ್ನಾಗಿದೆ, ಮಧ್ಯಾಹ್ನದ ಫುಡ್ ಚೆನ್ನಾಗಿದೆ, ಎಲ್ಲ ಫುಡ್ಗೇನು ತೊಂದರೆ ಏನಿಲ್ಲ. ಸೇಫಾಗಿ ಬರ್ಬೋದು, ಸೇಫಾಗಿದೆ, ಇದಿದೆ, ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ನನಗೆ ಅದೇ ಫುಲ್ ಕಾನ್ಫಿಡೆನ್ಸ್ ಇದೆ, ಯಾವ ತೊಂದರೆಯೂ ಇಲ್ಲ, ಚೆನ್ನಾಗಿ ಆರಾಮಾಗಿದ್ದೇನೆ, ಏನು ತೊಂದರೆ ಇರಲಿಲ್ಲ. ಬೆಳಿಗ್ಗೆಯಿಂದ ಎಕ್ಸಸೈಸ್ ಮಾಡ್ತಾ ಇರ್ತೀನಿ, ಬೆಳಿಗ್ಗೆ ಹೇಳ್ತೀನಿ, ಎದ್ಮೇಲೆ ಸ್ನಾನ ಮಾಡಿಸ್ತಾರೆ, ಇವರು ಇಲ್ಲೇ ಸ್ನಾನ ಮಾಡಿಸ್ತಾರೆ, ಅದಕ್ಕೂ ಏನು ತೊಂದರೆ ಇಲ್ಲ. ಸ್ನಾನ ಮಾಡಿದ ಕೂಡಲೇ ಬ್ರೇಕ್ಫಾಸ್ಟ್ ಬರುತ್ತೆ, ಬ್ರೇಕ್ಫಾಸ್ಟ್ ಆದ ಕೂಡಲೇ ಸ್ವಲ್ಪ ಎಂಟರ್ಟೈನ್ಮೆಂಟೆಲ್ಲ ಇರುತ್ತೆ. ಟಿ ವಿ ಇದೆ, ಅಲ್ಲಲ್ಲಿ ಟಿ ವಿ ಇದೆ, ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಪೇಪರ್ ಇದೆ, ಪೇಪರ್ ಓದ್ತಾ ಟೈಮ್ ಪಾಸ್ ಮಾಡ್ಬೋದು, ತೊಂದರೆ ಇಲ್ಲ. ಟೈಮ್ ಪಾಸ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಎಮರ್ಜೆನ್ಸಿಗೆ ಏನು ತೊಂದರೆ ಇಲ್ಲ. ಒಂದು ಎಕ್ಸ್ಟ್ರಾ ಕಾಟ್ ಕೊಟ್ಟಿದ್ದಾರೆ, ಅಲ್ಲಿ ಬಂದು ಇವರು ಮಲಗಿರ್ತಾರೆ, ಅಸಿಸ್ಟೆಂಟ್ ಒಬ್ಬರು ಮಲಗಿರ್ತಾರೆ ನಾನು ನೋಡ್ಕೊಳ್ಳೋಕ್ಕೆ. ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಇಲ್ಲಿ, ತೊಂದರೆ ಏನಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಮತ್ತು ನಮ್ಮ ತಾಮರ ಹೆಲ್ತ್ ಕೇರ್ ಬಗ್ಗೆ ಹೇಳಬೇಕಂತಂದರೆ, ಇದು ನಮ್ಮ ಹೆಲ್ತ್ ಕೇರ್ ಆಗೋದ್ರಿಂದ ಇಲ್ಲಿ ಎಲ್ಲ ರೀತಿ ಫೆಸಿಲಿಟೀಸು ಇದೆ. ಇಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಳ್ಳೋಂಥದ್ದು, ಸ್ಟ್ರೋಕ್ ಪೇಷಂಟ್ನ ನೋಡ್ಕೊಳ್ಳೋಂಥದ್ದು, ಎಲ್ಲ ಥರ ಸೌಲಭ್ಯತೆ ಇಲ್ಲೇ ಇದೆ. ಇಲ್ಲಿ ನಮಗೆ 24 ಗಂಟೆನೂ ನರ್ಸಿಂಗ್ ಸರ್ವಿಸು ಇದೆ, ಮತ್ತು ಡೈಲಿ ಡಾಕ್ಟ್ರ್ ವಿಸಿಟು, ಮತ್ತು ಫಿಸಿಯೋಥೆರಪೀಸು, ಜನರಲ್ ಫಿಸಿಯೋಥೆರಪಿಸ್ಟು ಬಂದು ಹೋಗುವಂಥದ್ದು ಇದೆ. ಇಲ್ಲಿ ಎಲ್ಲ ರೀತಿಯ ಸೌಲಭ್ಯತೆಯೂ ಇದೆ. ಬಡವರಿಗೂ ಇಲ್ಲಿ ಆದ್ಯತೆ ಇದೆ, ಶ್ರೀಮಂತರಿಗೂ ಇಲ್ಲಿ ಆದ್ಯತೆ ಇದೆ. ಎಲ್ಲ ಥರ ವರ್ಗದವರ ಜನರಿಗೂ ನಾವು ಇಲ್ಲಿ ಸರ್ವಿಸನ್ನು ಕೊಡ್ತೀವಿ. ಆದ್ದರಿಂದ ನೀವು ಏನೇ ಇದ್ರೂ ನಮ್ಮ ತಾಮರ ಹೆಲ್ತ್ ಕೇರಿಗೆ ಬಂದು ಸೇರಿಸ್ಬೋದು. ನಿಮ್ಗೆ ಎಲ್ಲ ಥರನೂ ನಾವು ಫೆಸಿಲಿಟೀಸನ್ನು ನಾವು ಕೊಡ್ತೇವೆ. ಈ ಸಮಸ್ಯೆನ ಅವರು ಕಟ್ ನಿಲ್ಲಿಸಿದಂಥ ರೀತಿ ನೋಡಿದ್ರೆ ತುಂಬ ಅದು ನೋಡೋಕ್ಕೆ ಒಂಥರ ಆಶ್ಚರ್ಯ ಆಗುತ್ತೆ. ಯಾಕೆ ಗೊತ್ತಾ, ಈ ಎಲ್ಡರ್ಲಿ ಪೀಪಲ್ ಏನಿದ್ದಾರೆ ಸಮಾಜದಲ್ಲಿ ನೆಗ್ಲೆಕ್ಟೆಡ್ ಸೆಕ್ಷನ್ ಆಫ್ ಪೀಪಲ್ ಅಂತಾರೆ. ಹೇಗೆ ಗೊತ್ತಾ, ಒಂದು 70 ವಯಸ್ಸಾದರೆ ಅವ್ರು ನಡೆಯೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ತುಂಬ ತೊಂದರೆಯಲ್ಲಿ ಸಿಲುಕಿರ್ತಾರೆ. ಈಗ ಮಕ್ಕಳು ಎಲ್ಲೋ ದೇಶವನ್ನು ಕಟ್ ನಿಲ್ಲಿಸೋಕೆ, ದೇಶದ ಆರ್ಥಿಕತೆಗೆ ಅವ್ರದ್ದೇ ಆದಂಥ ಸಹಾಯ ಕೊಡೋಕ್ಕೆ ಹೋಗಿ ಅಲ್ಲಿಂದ ಆ ಮುಖಾಂತರ ಹಣ ಸಂಪಾದನೆ ಮಾಡೋ ಒಂದು ಮನಸ್ಥಿತಿಯಲ್ಲಿ ಇರಬೇಕಾದ್ರೆ, ಇಲ್ಲಿ ಅಪ್ಪ ಅಮ್ಮ ವಯಸ್ಸಾಗಿರೋಂಥ 60-70 ವರ್ಷ ವಯಸ್ಸಾಗಿರೋಂಥ ತಂದೆ ತಾಯಿಗಳ ಪರಿಸ್ಥಿತಿ ತುಂಬ ಶೋಚನೀಯವಾದ ಸ್ಥಿತಿ ಇದೆ. ಅಂಥ ಇದರಲ್ಲಿ ಈ ತಾಮರ ಹೆಲ್ತ್ ಕೇರ್ ಅನ್ನೋ ಒಂದು ಸಂಸ್ಥೆ ಏನಿದೆ, ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇಟ್ಕೊಂಡು ಆ ನೆಗ್ಲೆಕ್ಟೆಡ್ ಸೆಕ್ಷನ್ ಆಫ್ ಪೀಪಲ್ಗೆ ಏನಿದೆ, ಸೊ ಆ ಏಜ್ ಇರುತ್ತಲ್ಲ, ಗೋಲ್ಡನ್ ಇಯರ್ಸ್ ಆ್ಯಂಡ್ ಗೋಲ್ಡನ್ ಏಜ್ ಅಂತ, ಅದನ್ನು ರೆಸ್ಪೆಕ್ಟ್ ಕೊಟ್ಟು ಅವ್ರು ಕೊಡ್ತಾ ಇರೋಂಥ ಸೇವೆಗಳಿದೆಯಲ್ಲ, ನಿಜಕ್ಕೂ ಐ ಶುಡ್ ಸೆಲ್ಯೂಟ್ ಟು ದಿಸ್ ಎಂಟೈರ್ ಟೀಮ್ ಆಫ್ ತಾಮ್ರ ಹೆಲ್ತ್ ಕೇರ್. ಸೊ ಆ ಮುಖಾಂತರ ನನಗೆ ಇವ್ರ ಬಗ್ಗೆ ಗೊತ್ತಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೂ ಹೆಮ್ಮೆ ಆಗುತ್ತೆ. ಸೊ ಇಂಥ ಸಂಸ್ಥೆಯನ್ನು ಮೈಸೂರಂತೆಲ್ಲ ಸಾಕಷ್ಟು ನಗರಗಳಲ್ಲಿ ಮಾಡಿ ಆ ಮುಖಾಂತರ ಎಲ್ಡರ್ಲಿ ಪೀಪಲ್ ಅದು ಏಜ್ ಏನಿದೆ ಅವರನ್ನು ಗೌರವಯುತವಾಗಿ ಅವ್ರನ್ನ ನಡ್ಕೊಂಡು ಸಮಾಜದಲ್ಲಿ ಅವ್ರಿಗೊಂದು ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಇವ್ರು ದೊರಕಿಸ್ಕೊಡ್ಲಿ. ಆ ಮುಖಾಂತರ ಯಾವುದೇ NGO ಆಗಲಿ, ಫೌಂಡೇಶನ್ ಆಗಲಿ, ಈ ಮುಖಾಂತರ ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಬೇಕಾಗಿರೋಂಥ ಸವಲತ್ತು ಕೊಟ್ಟು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಈ ನೆಗ್ಲೆಕ್ಟೆಡ್ ಏನು ಅಂತಾರೆ ಎಲ್ಲ, ಈಗ ನೆಗ್ಲೆಕ್ಟೆಡ್ ಏನಕ್ಕೆ ವರ್ಡ್ ಹೇಳ್ತಿದ್ದೀನಿ ಅಂದರೆ, ಸಾಮಾನ್ಯವಾಗಿ ವಯಸ್ಸಾಗಿರೋ ತಂದೆ ತಾಯಿ 60+ ಆದರೆ ಈಗ ಚೇಂಜಸ್ ಆಗ್ತಾ ಇರೋಂಥ ನ್ಯೂಕ್ಲಿಯರ್ ಪ್ಯಾಟರ್ನ್ ಆಫ್ ಫ್ಯಾಮಿಲಿ ಸಿಸ್ಟಮ್ ಆಗಿರ್ಬೋದು, ಅಥವಾ ಮಕ್ಕಳು ಬೇರೆ ನಗರಗಳಿಗೆ ಅಥವಾ ಬೇರೆ ದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋಕ್ಕಾಗಿರ್ಬೋದು ಅಥವಾ ಕೆಲಸ ಮಾಡೋಕ್ಕಂತ ಹೋಗಿರೋ ಟೈಮಲ್ಲಿ ಇಲ್ಲಿ ವಯಸ್ಸಾಗಿರೋಂಥ ತಂದೆ ತಾಯಿಗಳನ್ನು ಎಲ್ಲೋ ಬಿಟ್ಟು ಅವ್ರಿಗೆ ಆಗದೇ ಇರುವಂಥ ಕಾರ್ಯಗಳನ್ನ ಮಾಡ್ಕೊಳ್ದಿರ ತುಂಬ ದಯನೀಯ ಸಿಚುವಲ್ಲಿ ಇರಬೇಕಾದ್ರೆ ಇಂಥ ಒಂದು ಸಂಸ್ಥೆಗಳು ಹುಟ್ಟಾಕೋಬೇಕು. ಒಂದು ಪ್ರತಿಯೊಂದು ನಗರದಲ್ಲಾಗಿರಬೇಕು. ನೆಗ್ಲೆಕ್ಟೆಡ್ ಏನಿದೆ ಅವರನ್ನೆಲ್ಲ ಸೇರಿ ಒಂದು ಇಂಥ ಸಂಸ್ಥೆಗಳು ಕೊಟ್ಟರೆ, ಬಟ್ ಇಲ್ಲಿ ಬಂದು ನೋಡಿದಾಗ ಇವ್ರು ಕೊಡ್ತಾ ಇರೋಂಥ ಫೆಸಿಲಿಟಿ, ಹೋಮ್ಲಿ ಅಟ್ಮಾಸ್ಫಿಯರ್, ಅವರ CEO ಆಗಿರ್ಬೋದು, ಅದು ಕಂಪ್ಲೀಟ್ ಅವ್ರ ಟೀಮ್ ಆಗಿರ್ಬೋದು, ನೋಡೋಂಥದ್ದು ಕಂಪ್ಲೀಟಾಗಿ ಒಬ್ಬೊಬ್ಬರಿಗೆ, ಒಂದು ಪೇಷಂಟ್ಗೆ ಅಥವಾ ಒಂದು ರೆಸಿಡೆಂಟ್ಗೆ ಅವ್ರು ಕೊಡ್ತಾ ಇರೋ ಟ್ರೀಟ್ಮೆಂಟು ಇಟ್ ಈಸ್ ಈಕ್ವಲ್ ಟು ಅವರು ಸ್ವಂತ ಮಕ್ಕಳ ಥರ ಇದ್ದಾರೆ. ಸೊ ಐ ಶುಡ್ ಸೆಲ್ಯೂಟ್ ಟು ಎಂಟೈರ್ ಟೀಮ್ ಆಫ್ ತಾಮ್ರ. ಸೊ ಐ ಶುಡ್ ಬಿ ಹ್ಯಾಪಿ ಟು ಬಿ ಬೀಯಿಂಗ್ ಹಿಯರ್ ಆ್ಯಂಡ್ ದೆನ್ ಗ್ರೇಸ್ ದಿಸ್ ಈವೆಂಟ್ ಆಫ್ ಇನಾಗ್ರೇಷನ್. ಥ್ಯಾಂಕ್ ಯು ವೆರಿ ಮಚ್. ಒಂದು ತಾಮರ ಹೆಲ್ತ್ ಕೇರ್ ಅಂತ ಓಲ್ಡ್ ಏಜ್ ಹೋಮು, ಇಲ್ಲಿ ವಯಸ್ಸಾಗಿರೋರು ಜಾಸ್ತಿ ಜನ ಇರ್ತಾರೆ. ಅವ್ರಿಗೆ ನಾವು ಕೇರ್ ಮಾಡೋದು ಹೆಲ್ತಲ್ಲಿ ಅದೇ ಏಜ್ ಆಗಿರ್ತಾರೆ. ಅವರಿಗೆ ಕಾಲು ಏನಾದ್ರು ಏಟಾಗಿರ್ಬೋದು, ಇಲ್ಲಾಂತಂದರೆ ಆ ಮನೇಲಿ ಯಾರೋ ನೋಡ್ಕೊಳ್ಳೋಕ್ಕಿರಲ್ಲ, ಅವಂಥವ್ರನ್ನ ಇಲ್ಲಿಗೆ ಪೇರೆಂಟ್ಸ್ ತಂದು ಸೇರಿಸಿರ್ತಾರೆ ಅವ್ರ ಮನೆಯವರು. ಅವ್ರಿಗೆ ನಾವು ಇಲ್ಲಿ ಕೇರ್ ಕೊಡೋದು ಹೇಗೆ ಅಂತಂದರೆ,
ಅಂತಂದರೆ ಇಲ್ಲಿ ಸ್ಟೂಡೆಂಟ್ಗಳು ಸಹ ಜಾಬ್ಗೆ ಬರ್ಬೋದು. ಯಾವ ಥರ ಅಂತಂದರೆ 7th ಫೇಲ್ ಆಗಿರೋರು ಬರ್ಬೋದು, 2nd PU, 1st PU ಮತ್ತು 10th ಯಾರೇ ಫೇಲ್ ಆಗಿದ್ರು ಓಕೆ. GD ನರ್ಸಿಂಗ್ ಮಾಡಿದ್ರು ಓಕೆ, ಯಾವ ನರ್ಸಿಂಗ್ ಮಾಡಿದ್ರೂ ಬಂದು ಜಾಬ್ಗೆ ಸೇರ್ಬೋದು. ಇಷ್ಟ ಅಂತನಕ್ಕಿಂತ ಸೇವೆ ಮಾಡ್ಬೋದಲ್ಲ ವಯಸ್ಸಾಗಿರೋರಿಗೆ ಅನ್ನೋದೊಂದು ಮನೋಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು ಶ್ರದ್ಧೆ ಭಕ್ತಿಯಿಂದ. ಏಜು 15, 17, 100, 101 ಎಲ್ಲ ಥರದಲ್ಲೂ ಇದ್ದಾರೆ ಏಜ್. ಎಲ್ಲ ವಯಸ್ಸಾಗಿರೋರೇ, ಹೆಂಗಾಗಿರೋರು ಇದ್ದಾರೆ. ಸ್ಟ್ರೋಕ್ ಪೇಷಂಟ್, ಹೌದು, ಊಟ ತಿಂಡಿ ಫುಡ್ ಡಾಕ್ಯುಮೆಂಟ್ ಎಲ್ಲ ಇಲ್ಲೇ ಇರುತ್ತೆ. ಡಾಕ್ಟರ್ ವಿಸಿಟು, ಫಿಸಿಯೋಥೆರಪಿ ಮತ್ತು ಇದೆ. ಆಮೇಲೆ ಲ್ಯಾಬ್ ಟೆಸ್ಟು, ಮೆಡಿಕೇಷನು, ಆಂಬುಲೆನ್ಸ್ ಕೇರು ಪ್ರತಿಯೊಂದೊಂದು ಇದೆ ಯಾವ್ದು ಬೇಕಾದ್ರೂ. ಆಮೇಲೆ ಸ್ಟೂಡೆಂಟು ಅಷ್ಟೇ ಬರ್ಬೋದು. ಇಲ್ಲಿ ಜಾಬು, ಫುಡ್ ಡಾಕ್ಯುಮೆಂಟ್ ಎಲ್ಲ ಇದೆ. ಇಂಟ್ರೆಸ್ಟ್ ಇರೋರು ಬರ್ಬೋದು ಜಾಬ್ಗೆ. 7th ಮತ್ತು 10th ಫಸ್ಟ್ ಇಯರು, 2nd ಇಯರು ಮತ್ತು GD ನರ್ಸಿಂಗು ಇಷ್ಟು ಯಾರೇ ಓದಿದ್ರು ಅವರಿಗೆ ಜಾಬು ಇಲ್ಲಿ ಜಾಬ್ ಕೊಡಿಸ್ತಾರೆ. ಮತ್ತು ಸರ್ಟಿಫಿಕೇಟು ಇದೆ, ಟ್ರೈನಿಂಗು ಇದೆ. ಜಾಬ್ ಬೇಕೇ ಬೇಕು ಅಂತ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ನೋರು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊ ಹೋಗ್ಬೋದು. ನಮ್ಮ ಅತ್ತೆಗೆ ಶುಗರ್ ಆಗಿದೆ, ಕಾಲಿಗೆ ಸ್ವಲ್ಪ ಇದೆಲ್ಲ ಗಾಯಲಾಗಿ ಇಲ್ಲೇ ಅಡ್ಮಿಟ್ ಮಾಡಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಎಲ್ಲ ಫೆಸಿಲಿಟಿ ಇಲ್ಲಿ ಇದೆ, ಪರವಾಗಿಲ್ಲ. ಇವಾಗ ಸುಮ್ಮನೆ ಚೇತರಿಸ್ಕೊತಾ ಇದ್ದಾರೆ. ನಾವು ಬಂದು ನೋಡ್ತಾ ಮಾಡ್ತಾ ಇರಲೇ ಇರ್ತೀವಿ. ಪರವಾಗಿಲ್ಲ. ಫುಡ್ಡು ಅದು ಇದು ಎಲ್ಲ ಚೆನ್ನಾಗಿ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಅದು ಇದು ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಒಳ್ಳೆ ಹೆಸರು ಇದೆ, ಇಲ್ಲಿಗೆ ನೇಮ್ ಇದೆ, ಮತ್ತು ಒಳ್ಳೆಯದಾಗುತ್ತೆ. ಆರೋಗ್ಯದಿಂದ ಇದ್ದಾರೆ ಇವಾಗ, ಎಷ್ಟೋ ಬೆಟ್ರು. ಚೇತರಿಕೆ ಆಗಿದೆ. ಇವಾಗ ತಿರುಗಾಡ್ತಾರೆ, ಫುಡ್ಡಲ್ಲೂ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ತಗೋತಾರೆ, ಚೆನ್ನಾಗಿದ್ದಾರೆ. ಇವಾಗ ಮಾತುಕತೆ ಎಲ್ಲ ಆ್ಯಕ್ಟಿವ್ ಆಗಿ ಇದ್ದಾರೆ. ಒಟ್ಟು ಇಲ್ಲಿ ಬಂದ ಮೇಲೆ ನಮಗೆ ಪ್ರಾಬ್ಲಮ್ಮೇ ಇಲ್ಲ, ನಮ್ಮ ಮನೇಲಿಕ್ಕಿಂತ ಚೆನ್ನಾಗಿದ್ದಾರೆ ಇವಾಗ. ಹೆಬ್ಬಾಳ ಕೆರೆ ಹತ್ರ ಇರ್ತಕ್ಕಂತಹ ತಾಮರ ಹೆಲ್ತ್ ಕೇರ್ ಸೆಂಟರ್ಗೆ ಬಂದಿದ್ವಿ. ನಿಜವಾಗ್ಲೂ ಈ ವಾತಾವರಣ ನೋಡ್ತಾ ಇದ್ದರೆ ಯಾರೇ ಒಂದು ನೋವಲ್ಲಿರ್ತಕ್ಕಂಥವ್ರಿಗೆ ತುಂಬ ಸಮಾಧಾನ ಆಗುವಂತಹ ಒಂದು ಸ್ಥಳ ಇದು. ಯಾಕೆಂದರೆ ಈ ನೋವಾದಂಥವ್ರು, ಆಕ್ಸಿಡೆಂಟ್ ಆದಂಥವ್ರಿಗೆ ಎಲ್ರಿಗೂ ಕೂಡ ಇಲ್ಲಿ ಮನೆ ವಾತಾವರಣದಲ್ಲಿ ಇಲ್ಲಿ ಟ್ರೀಟ್ಮೆಂಟ್ನ ಕೊಡ್ತಾರೆ. ಮತ್ತು ಒಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಸೇವಾ ಮನೋಭಾವನೆ ಇರ್ತಕ್ಕಂಥ ಯಾರು ಬೇಕಾದರೂ ಇಲ್ಲಿ ಬಂದು ಉದ್ಯೋಗವನ್ನು ಮಾಡ್ಬೋದು. ಇದು ಬೇರೆ ಹೊರದೇಶದ ಕಂಪ್ನಿಗಳ ಜೊತೆನೂ ಕೂಡ ಟೈಅಪ್ ಆಗಿದೆ. ನಿಜವಾಗ್ಲೂ ಕೂಡ ಇದು ಒಂದು ವಿಶೇಷ, ಮೈಸೂರಿಗೆ ಒಂದು ವಿಶೇಷವಾದಂತಹ ಒಂದು ಜಾಗ ಅಂತ ಹೇಳ್ಬೋದು. ಯಾಕೆಂದರೆ ಪೇಷಂಟ್ಸ್ಗಳಿಗೆ ಇಲ್ಲಿ ಬೇರೆಯವರು ಮಕ್ಕಳು ಹೇಗೆ ಸೇವೆ ಮಾಡ್ತಾರೆ, ಇಲ್ಲಿ ವರ್ಕರ್ಸು ಕೂಡ ಅದೇ ರೀತಿ ಸೇವೆ ಮಾಡ್ತಾರೆ. ನಿಜವಾಗ್ಲೂ ಇಂತಹ ಒಂದು ಹೆಲ್ತ್ ಕೇರ್ ಸೆಂಟರ್ಗಳು ಇನ್ನೂ ಹೆಚ್ಚಾಗಬೇಕು. ಮತ್ತು ಇದು ನಾನು ಈ ಒಂದು ಹೆಲ್ತ್ ಕೇರ್ ಸೆಂಟರ್ಗೆ ವಿಶ್ ಮಾಡ್ತೀನಿ, ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ. ತಾಮರ ಹೆಲ್ತ್ ಕೇರ್ ಸರ್ವಿಸಸ್ಗೆ ಇನಿಷಿಯಲಿ ಅವ್ರು ಸೆಟಪ್ ಮಾಡಬೇಕಾದ್ರೆ ಕೆಲವಷ್ಟು ಲೀಗಲ್ ಒಪಿನಿಯನ್ ಬೇಕಿತ್ತಂದಾಗ ಅದೇ ಮೀಟ್ ಮಾಡಿದ್ದೆ ಅವ್ರನ್ನ. ನಾವು ಕಂಪ್ನಿ ಸೆಕ್ರೆಟ್ರಿ ಅವ್ರದ್ದು LLP ಫಾರ್ಮೇಷನ್ಗೆಲ್ಲ ಇದು ಮಾಡ್ತಾಯಿದ್ವಿ. ಆವಾಗ ಹೇಳಿದರು ಈ ಥರ ಓಲ್ಡ್ ಏಜ್ ಹೋಮ್ ಮಾಡ್ತಾಯಿದ್ವಿ ಮತ್ತು ಹಿರಿಯರಿಗೆ ಏನು ಸೌಕರ್ಯಗಳೆಲ್ಲ ಬೇಕಾಗತ್ತೆ ಅದ್ರ ಬಗ್ಗೆ ಮಾಡ್ತಾಯಿದ್ದೀವಿ ಅಂತ. ಇಲ್ಲಿ ಬಂದು ನೋಡಿದ ಮೇಲೆ ಖುಷಿ ಆಯಿತು. ಇಂಥ ಇನ್ನೂ ಹೆಚ್ಚು ಕೆಲಸಗಳು ಆಗಬೇಕಾಗಿದೆ. ಇದರಿಂದ ಯಾರು ಹಿರಿಯರು ಇರ್ತಾರೆ ಮತ್ತು ಅವರಿಗೆ ಮನೆಯಲ್ಲಿ ಅವಕಾಶಗಳಾಗಲಿ ಅಥವಾ ವ್ಯವಸ್ಥೆಗಳು ಇಲ್ಲದೆ ಇದ್ದಾಗ ಈ ಥರ ಒಂದು ಸೌಕರ್ಯಗಳು ಕೊಡೋದ್ರಿಂದ ಅವರು ನೆಮ್ಮದಿಯ ಜೀವನ ಮಾಡ್ಬೋದು ಅಂತ ನನಗನ್ಸುತ್ತೆ. ಹಾಸ್ಪಿಟ್ಲಲ್ಲಿ ನಿಮಗೆ ಪರ್ಸ್ನಲ್ ಟಚ್ ಇರೋದಿಲ್ಲ. ಇಂಥ ಕಡೆ ಏನಾಗುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಒಬ್ಬರ ಜೊತೆ ಇರೋರಿಗೆ ವಯಸ್ಸಾದವ್ರಿಗೆ ಮೇಯ್ನಾಗಿ ಏನೋ ಅವ್ರಿಗೆ ಪರ್ಸ್ನಲ್ ಟಚ್ ಇರಬೇಕಾಗತ್ತೆ. ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದಾಗಲಿ, ಅವ್ರದ್ದೇನು ಪ್ರಾಬ್ಲಮ್ ಇದೆ, ಒಂದು ಆರೋಗ್ಯದಿರ್ಬೋದು, ಇನ್ನೊಂದು ಮಾನಸಿಕವಾಗಿಯೂ ಅವ್ರಿಗೆ ಧೈರ್ಯ ಬೇಕಾಗತ್ತೆ. ಇಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಅದು ಎರಡನ್ನೂ ಪೂರೈಕೆ ಮಾಡ್ಬೋದು ಅವರಿಗೆ ಅಂತ ನನ್ನ ಅನಿಸಿಕೆ. ಇದು ತುಂಬ ಒಳ್ಳೆಯದು. ಇವರು ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ಶುರು ಮಾಡಿದ್ದಾರೆ. ಅವ್ರಿಗೆ ನನ್ನ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಹೋಗಿದ್ದೀನಿ, ಒಳ್ಳೆಯ ವ್ಯವಸ್ಥಿತವಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.